ಮಹಾಗಣಾಧಿಪತಯೇ ನಮಃ. ಭವಿಷ್ಯೋತ್ತರ ಪುರಾಣೋಕ್ತ ಶ್ರೀ ವೆಂಕಟೇಶ ಮಹಾತ್ಮೆ. ಶ್ರೀ ಗುರುಭ್ಯೋ ನಮಃ. ಶ್ರೀ ಲಕ್ಷ್ಮೀ ಪದ್ಮಾವತಿ ಸಮೇತ ಶ್ರೀನಿವಾಸಾಯ ನಮಃ. ಹರಿ ಓಂ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಬ್ರಹ್ಮರುದ್ರಾದಿವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ. ನಿವಾರಯಸ್ವಾನಿಷ್ಠಾನಿ ಸಾಧಯೋಷ್ಠಾನಿ ಮಾಧವ. ತ್ರೇತಾಯುಗದಲ್ಲಿ ಶತಾನಂದರು ಹೇಳಿದ ವೆಂಕಟೇಶ ಮಹಾತ್ಮೆ ಭವಿಷ್ಯವಾಣಿಯಾಗಿದೆ. ಈ ಮಹಿಮೆಯ ಶ್ರವಣದಿಂದ ಧನವನ್ನು ಬಯಸುವವನು ಧನವನ್ನು, ಸಂತಾನಾಪೇಕ್ಷಿಯು ಸತ್ಸಂತಾನವನ್ನು, ರೋಗಪೀಡಿತರು ಆರೋಗ್ಯವನ್ನು ಪಡೆಯುವರು. ಈ ಕಥಾಶ್ರವಣದಿಂದ ಬ್ರಹ್ಮನಿಗೆ ಸತ್ಯಲೋಕಾಧಿಪತ್ಯ, ಶಿವನಿಗೆ ವಿಷ ನಿವಾರಣೆ, ಇಂದ್ರನಿಗೆ ಸ್ವರ್ಗಾಧಿಪತ್ಯ ದೊರೆತವು. ಈ ಮಹಿಮಾನ್ವಿತ ಕಥೆಯು ಶೀಘ್ರ ಫಲದಾಯಕವಾಗಿದೆ. ಶ್ರೀ ವೆಂಕಟೇಶ ಮಹಾತ್ಮೆ ಅಧ್ಯಾಯ 1 ಮುಂದುವರೆದ ಭಾಗ. ವೆಂಕಟಾದ್ರಿ ವೃತ್ತಾಂತ. ಶತಾನಂದರು ಜನಕರಾಜನಿಗೆ ಕಲಿಯುಗದಲ್ಲಿ ಈ ಗಿರಿಯು ವೆಂಕಟಾದ್ರಿ ಎಂಬ ಹೆಸರು ಪಡೆದ ಬಗ್ಗೆ ನಿರೂಪಿಸಿದರು. ಹಿಂದೆ ಕಾಳಹಸ್ತಿಯಲ್ಲಿ ಸತ್ಯವಂತನೂ ಧಾರ್ಮಿಕನೂ ಆದ ಪುರಂದರ ಸೌಮ್ಯಯಾಜಿ ಎಂಬ ಬ್ರಾಹ್ಮಣನಿದ್ದನು. ಅವನಿಗೆ ಮಾಧವನೆಂಬ ಮಗ ಜನಿಸಿದನು. ಪ್ರಾಪ್ತ ವಯಸ್ಕನಾದ ಮಾಧವನಿಗೆ ಚಂದ್ರಲೇಖೆಯೊಡನೆ ವಿವಾಹವಾಯಿತು. ಮಾಧವ ಬ್ರಾಹ್ಮಣನು ಸದಾಚಾರ ಸಂಪನ್ನನಾಗಿ ಪಂಚಯಜ್ಞಗಳನ್ನಾಚರಿಸುತ್ತಾ ತೇಜಸ್ವಿಯಾಗಿ ಪ್ರಕಾಶಿಸಿದನು. ಅವನ ಪತ್ನಿಯು ಅನುರೂಪಳಾಗಿ ಪತಿಯ ಸೇವೆಯಲ್ಲಿ ನಿರತಳಾಗಿದ್ದಳು. ಒಮ್ಮೆ ಮಾಧವನು ಅಕಾಲದಲ್ಲಿ ಹೆಂಡತಿಯ ಸಹವಾಸವನ್ನು ಬಯಸಿದನು. ಸದಾಚಾರವನ್ನು ತಿಳಿದ ಚಂದ್ರಶೇಖೆಯು ಇಂತಹ ನಡವಳಿಕೆ ಸಲ್ಲದೆಂದು ಪತಿಗೆ ವಿನಯದಿಂದ ಹೇಳಿದಳು. ಆದರೆ ಮಾಧವನು ಕಾಮಾತುರನಾಗಿ ತನ್ನ ಮನಸ್ಸಿನಾಸೆಯನ್ನು ಪೂರೈಸಬೇಕೆಂದು ಹಠ ಹಿಡಿದನು. ಚಂದ್ರಶೇಖೆಯು ತಾನು ನೀರಿಗಾಗಿ ಊರ ಮುಂದಿನ ಬಾವಿಗೆ ಹೋಗುವೆನೆಂದು ತನ್ನನ್ನು ಹಿಂಬಾಲಿಸಬೇಡ ಎಂದು ಹೇಳಿದಳು. ಅವರಿಬ್ಬರು ಮನೆಯಿಂದ ಹೊರಗೆ ಸಾಗಿದರು. ಸ್ವಲ್ಪ ದೂರದಲ್ಲಿ ಲಾವಣ್ಯವತಿಯಾದ ಯುವತಿಯೊಬ್ಬಳು ಕಂಡಳು. ಚಂದ್ರಲೇಖೆಯು ಪತಿಯನ್ನು ನೋಡಿ ಅವನು ಆ ಯುವತಿಯಲ್ಲಿ ಮೋಹಿತನಾದದ್ದನ್ನು ತಿಳಿದು ಸುಮ್ಮನೆ ನಿಂತಳು. ಮಾಧವನು ಪತ್ನಿಯನ್ನು ಮನೆಗೆ ಹೋಗುವಂತೆ ಅಪ್ಪಣೆ ಮಾಡಿದನು. ಆ ಸುಂದರಿಯು ಕಾಮಾತುರನಾದ ಮಾಧವನನ್ನು ಕಂಡು ವೇದಾಭ್ಯಾಸ ನಿರತನೂ ತೇಜಸ್ವಿಯೂ ಆದ ಆತನು ತನ್ನನ್ನು ಹಾಗೆ ನೋಡಬಾರದೆಂದು ವಿನಂತಿಸಿಕೊಂಡಳು. ಮದ್ಯ ಮಾಂಸ ಭಕ್ಷಕಳಾದ ತನ್ನನ್ನು ಮುಟ್ಟಕೂಡದೆಂದು ಬೇಡಿದಳು. ಆದರೆ ಮಾಧವನು, ನನಗೆ ನರಕ ಪ್ರಾಪ್ತಿಯಾದರೂ ತೊಂದರೆ ಇಲ್ಲ, ನನ್ನ ಬುದ್ಧಿಯೂ ನಿನ್ನಲ್ಲಿ ನೆಟ್ಟಿದೆ ಎಂದು ಆಕೆಯ ಸಂಗಕ್ಕಾಗಿ ಮುಂದುವರೆದನು. ಆಗ ಕುಂತಲೆ ಎಂಬ ಹೆಸರಿನ ಆ ಯುವತಿಯು ತನ್ನ ಸಂಗ ಬೇಡವೆಂದು ಬೇಡಿದಳು. ಮಾಧವನು ಕುಂತಳೆಯನ್ನು ಅವಳ ಮನಸ್ಸಿಗೆ ವಿರುದ್ಧವಾಗಿ ಭೋಗಿಸಿದನು. ಇದರಿಂದ ಅವನ ಕಾಮತೃಷ್ಣೆ ಪೂರ್ಣವಾಯಿತು. ಕುಂತಲೆಯು ನಂತರ ಆತನ ಬ್ರಾಹ್ಮಣ ಚಿಹ್ನೆಗಳಾದ ಜುಟ್ಟು ಜನಿವಾರ ತೆಗೆಸಿ ಮದ್ಯ ಮಾಂಸ ಸೇವಿಸೆಂದು ಹೇಳಿದಳು. ಕೃಷ್ಣಾ ನದಿ ತೀರದಲ್ಲಿ ಮಾಧವನು ಅವಳ ಸಂಘದಲ್ಲಿ ಮೈಮರೆತು ಕಾಲ ಕಳೆದನು. ಅವನ ತೇಜಸ್ಸು ನಷ್ಟವಾಗಿ ಉನ್ಮಾದಿಯಂತೆ ಕಂಡ ಪ್ರದೇಶಗಳಲ್ಲಿ ಅಲೆದಾಡಿದನು. ಆಗ ಅವನು ತನ್ನ ದ್ವಿಜ ಕರ್ತವ್ಯಗಳನ್ನೆಲ್ಲ ಮರೆತು ಸ್ವೇಚ್ಛಾಚಾರದಿಂದ ಇರಲು ಒಂದು ದಿನ ಅವನು ಮೋಹಿಸಿದ ಕುಂತಳೆಯೂ ಮೃತಳಾದಳು. ತನಗೆ ಪ್ರಿಯಳಾಗಿದ್ದ ಕುಂತಳೆ ಸಾವನ್ನಪ್ಪಿದೊಡನೆ ಹುಚ್ಚನಾಗಿ ಮಾಧವನು ಅಲೆದಾಡುತ್ತಿರಲು ಯಾತ್ರಿಕರ ಗುಂಪೊಂದು ಎದುರಾಯಿತು. ಅವರು ವರಾಹ ದೇವರ ದರ್ಶನಕ್ಕಾಗಿ ವೆಂಕಟಗಿರಿಗೆ ಹೋಗುತ್ತಿದ್ದರು. ಮಾಧವನು ಅವರನ್ನು ಹಿಂಬಾಲಿಸಿ ಅವರ ಎಂಜಲನ್ನು ತಿನ್ನುತ್ತಾ ತಾನೂ ಅವರ ಜೊತೆ ವರಾಹಗಿರಿಯನ್ನು ತಲುಪಿದನು. ಕಪಿಲ ತೀರ್ಥದಲ್ಲಿ ಯಾತ್ರಿಕರು ಪಿತೃತರ್ಪಣ ನೀಡಿದರು. ಮಾಧವನು ನಿರ್ಗತಿಕನಾಗಿ ಮಣ್ಣಿನಿಂದ ಪಿತೃಗಳಿಗೆ ಪಿಂಡದಾನ ಮಾಡಿದನು. ಇದರಿಂದಲೇ ಅವನ ಪಾಪ ಪರಿಹಾರವಾಯಿತು ಎಂದರೆ ಆ ತೀರ್ಥದ ಶಕ್ತಿಯನ್ನು ವರ್ಣಿಸಲು ಸಾಧ್ಯವಿಲ್ಲ. ಆತನ ಪಿತೃಗಳು ಮುಕ್ತರಾದರು. ಪರ್ವತ ಸ್ಪರ್ಶದಿಂದ ಅವನ ಪಾಪ ನಾಶವಾಗಿ ಅವನ ದೇಹದಿಂದ ದುರ್ಗಂಧಮಯವಾದ ಬೆಂಕಿಯು ಹೊರಟಿತು. ಇದರಿಂದ ದೇವತೆಗಳಿಗೂ ಅಚ್ಚರಿಯಾಗಿ ಅಲ್ಲಿಗೆ ಬಂದರು. ಪಾಪ ಮುಕ್ತನಾದ ಮಾಧವನ ಮೇಲೆ ಪುಷ್ಪವೃಷ್ಟಿ ಕರೆದರು. ಬ್ರಹ್ಮದೇವನು ಅವನನ್ನು ಹರಿಸಿ, ನೀನು ಪಾಪ ಮುಕ್ತನಾಗಿರುವೆ,
ವರಾಹಸ್ವಾಮಿಯ ದರ್ಶನ ಪಡೆದು ಈ ದೇಹವನ್ನು ತ್ಯಾಗ ಮಾಡು. ಅಜಾಮಿಳನಂತೆ ನೀನೂ ಪರಿಶುದ್ಧನಾದೆ. ನೀನು ಮುಂದೆ ಪಾಂಡವರ ದೌಹಿತ್ರ ವಂಶದಲ್ಲಿ ಆಕಾಶ ರಾಜನಾಗಿ ಜನಿಸುವೆ. ದಕ್ಷಿಣ ತೋಂಡ ದೇಶಕ್ಕೆ ರಾಜನಾಗುವೆ. ಲಕ್ಷ್ಮೀದೇವಿಯೇ ನಿನ್ನ ಪುತ್ರಿಯಾಗಿ ಅವತರಿಸುತ್ತಾಳೆ. ಶ್ರೀಹರಿಯೂ ನಿನ್ನ ಅಳಿಯನಾಗುವನು. ಶ್ರೀನಿವಾಸ ಕಲ್ಯಾಣೋತ್ಸವದ ನಂತರ ನೀನು ವೈಕುಂಠ ಲೋಕವನ್ನು ಹೊಂದುವೆ ಎಂದನು. ಮಾಧವನ ಪಾಪ ಪರಿಹಾರವಾಗಿದ್ದರಿಂದ ಆ ಸ್ಥಳ ವೆಂಕಟಗಿರಿ ಎಂದೇ ಹೆಸರಾಯಿತು. ವೇಂಗ್ ಎಂದರೆ ಪಾಪಗಳನ್ನು, ಕಟಪತಿ ಎಂದರೆ ನಾಶಗೊಳಿಸುವುದರಿಂದ ವೆಂಕಟ ಎಂಬ ಹೆಸರು ಅನ್ವರ್ಥವಾಯಿತು. ದೇವತೆಗಳು ಗಿರಿಯ ಮಹಿಮೆಯನ್ನು ಹೊಗಳಿದರು. ಈ ಗಿರಿಯ ಪ್ರಾತಃ ಸ್ಮರಣೆಯಿಂದಲೇ ಸಕಲ ಯಾತ್ರಾ ಫಲ ಲಭಿಸಿ ಪಾಪನಾಶವಾಗುತ್ತದೆ ಎಂದು ಶತಾನಂದರು ಜನಕ ರಾಜನಿಗೆ ಹೇಳಿದರು ಎಂಬಲ್ಲಿಗೆ ವೆಂಕಟೇಶ ಮಹಾತ್ಮೆಯ ಮೊದಲನೇ ಅಧ್ಯಾಯವು ಮುಗಿಯಿತು. ವೆಂಕಟಾದ್ರಿ ಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ. ವೆಂಕಟೇಶ ಸಮೋ ದೇವೋ ನ ಭೂತೋ ನ ಭವಿಷ್ಯತಿ.